ಹಾಯ್ ಹಲೋ ಗಾಯ್ಸ್, ಇದು ನವರಾತ್ರಿ 10ನೇ ದಿನ ಆಗಿರುತ್ತೆ. ಎಲ್ಲ ವರ್ಷ 9 ದಿನ ಬಂದರೆ ಈ ವರ್ಷ 10 ಅಥವಾ 11 ದಿನ ಬಂದಿದೆ. ಇವತ್ತು ಬಂದ್ಬಿಟ್ಟು ಆಯುಧ ಪೂಜೆ. ಮಧ್ಯಾಹ್ನದ ಸಮಯದಲ್ಲಿ ನಾವು ಕೂಡ ಆಯುಧ ಪೂಜೆನ ಮಾಡಿದ್ವಿ. ನೀವು ಕೂಡ ಮಧ್ಯಾಹ್ನದಲ್ಲಿ ಮಾಡಿ, ಅದು ತುಂಬ ಒಳ್ಳೆಯ ಕಾಲ ಅಂತ ಹೇಳ್ತಾ, ಈಗ ಬೆಳಗಿನ ಜಾವ ನಾವು ಬನ್ನಿ ಗಿಡಕ್ಕೆ ಅಂದರೆ 11 ದಿನ ಹೋಗ್ತಾ ಅಲ್ವಾ, ಸೊ ಇರ್ತೀವಿ. ಅದಕ್ಕೆ ಇವಾಗ ಮಮ್ಮಿ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್. ಅದೆಲ್ಲ ಆದಮೇಲೆ ಈಗ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ರಂಗೋಲಿ ಯಾವ ಕಲರ್ ಹಾಕಬೇಕು ಅಂತಲೇ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಕಲರ್ಫುಲ್ಲಾಗಿ ಆರೆಂಜ್, ಬ್ಲೂ, ಗ್ರೀನ್ ಎಲ್ಲ ಪರ್ಪಲ್ ಮಿಕ್ಸ್ ಮಾಡಿ ಹಾಕಿದ್ರು. ಆದ್ರೂ ಇವತ್ತೇನೋ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು, ಹೂವು ಮತ್ತು ರಂಗೋಲಿ ಎಲ್ಲನೂ ಸೇರಿ. ಆಮೇಲೆ ಸೂರ್ಯದೇವಿಗೆ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಕತ್ಲಿತ್ತು, ಇವಾಗ ಮಮ್ಮಿ ಬೃಂದನ್ ಸೈಕಲ್ ಪೂಜೆ ಮಾಡಿ. ಆ್ಯಂಡ್ ಇವಾಗ ನೋಡಿ, ದೇವಸ್ಥಾನಕ್ಕೆ ಬಂದಮೇಲೆ ಶಿವನ ಲಿಂಗು ಮಾತ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ, ಹೂವು. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಇದು ಬರ್ತಲ್ಲ ಎಕ್ದೆಲೆಯಲ್ಲಿ ತುಪ್ಪ ದೀಪ ಹಚ್ಕೊಂಬಂದು ಇಡ್ತಾರೆ. ಇವತ್ತು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಅಮ್ಮನಿಗೆ ಶಾಂತಿಯಾಗಿತ್ತು. ನೋಡಿ ಮಮ್ಮಿ ದೀಪ ಬೆಳಗ್ತಾ ಇದ್ದಾರೆ. ನೋಡಿ ಗ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಕಾಟಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕ್ಲಿಪ್ಪು. ಇವಾಗ ನಮ್ಮನೆ ಪೂಜೆ ನೋಡ್ಕೊಂಬನ್ನಿ ಗಾಯ್ಸ್. ಅಂದರೆ ಬೆಳಗ್ಗೆ ಮಾಡಿರ್ತೀವಲ್ಲ ಅದು. ಎಲ್ಲ ಥರದ ಹೂವು ಹಾಕಿ ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಾವು ದೇವಸ್ಥಾನಕ್ಕೆ ಬಂದರೆ ಡೆಕೋರೇಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಥರದ ಹೂವು ಹಾಕಿ ಆ್ಯಂಡ್ ದಾಸವಾಳದ ಎಲೆ ಕೂಡ ಹಾಕಿದ್ರು. ಆ್ಯಂಡ್ ಅಲ್ಲಿ ನಮಗೆ ಊಟ ಕೂಡ ಕೊಟ್ಟಿದ್ದರು. ಚಪಾತಿ, ಪಲ್ಯ, ಹೋಳಿಗೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.